ಎಚ್ಡಿಕೋಟೆ ತಾಲೂಕಿನಲ್ಲಿ ಕೇರಳ ಲಾಟರಿ, ಮದ್ಯಪಾನ ಹಾಗೂ ಡ್ರಗ್ಸ್ ಸೇವನೆಯಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗಿದ್ದು, ಇವುಗಳನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವುದು ಶ್ಲಾಘನೀಯವಾಗಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾದು ಪ್ರಶಂಸೆ ವ್ಯಕ್ತಪಡಿಸಿದರು. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪೊಲೀಸ್ ಇಲಾಖೆ ಹಾಗೂ ವಿಶ್ವಭಾರತಿ ಎಜುಕೇಷನ್ ಟ್ರಸ್ಟ್ ಸಂಯುಕ್ತವಾಗಿ ಆಯೋಜಿಸಿದ್ದ ಡ್ರಗ್ಸ್ ವ್ಯಸನ ಮುಕ್ತ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಹೆಚ್ಚುತ್ತಿರುವ ಮದ್ಯ, ಡ್ರಗ್ಸ್ ಹಾಗೂ ಇತರೆ ದುಶ್ಚಟಗಳ ವಿರುದ್ಧ ಪ್ರತಿಯೊಬ್ಬರೂ ಜಾಗೃತರಾಗಬೇಕಾದ ಅಗತ್ಯ ಇದೆ ಎಂದು ತಿಳಿಸಿದರು. ಬೆಳಿಗ್ಗೆ ಬಹುಶಃ ಬೆಳಿಗ್ಗೆ ಮುಗಿತಲ್ಲ ಆಯ್ತಾ, ಜಾಥಾ ಬೆಳಿಗ್ಗೆ ಪ್ರಾರಂಭ ಆಗಿದೆ. ಒಂದು ಅಂತಿಮ ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟಿದ್ದೀವಿ. ಈ ಕಾರ್ಯಕ್ರಮದ ಒಂದು ಆಗಮಿಸಿರ್ತಕ್ಕಂಥ ವಿಶ್ವಭಾರತಿಯ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಸರ್ ಅವರು, ಜೊತೆಗೆ ನಮ್ಮ ಡಾಕ್ಟ್ರು ರವಿಕುಮಾರ್ ಅವರು, ಅರ್ಸು ಅವರು, ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಚಿಕ್ಕನಾಯಕರವರು, ಹಾಗೆ ಎಲ್ಲ ಮಾಧ್ಯಮದ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಡಿಗ್ರಿ ಕಾಲೇಜ್ನ ವಿಶ್ವಭಾರತಿಯ ಮತ್ತು ಡಿಗ್ರಿ ಕಾಲೇಜ್ನ ಮಕ್ಕಳು ತಾವೆಲ್ಲರೂ ಕೂಡ ಇರ್ತೀರಿ. ನಿಮಗೆ ಇರ್ತಕ್ಕಂಥದ್ದು ಜೊತೆಗೆ 18 ವರ್ಷ ಲೈಫ್ ಚೇಂಜಸ್ ಆಗ್ತಕ್ಕಂಥದ್ದು. ಇಲ್ಲಿ ಎಷ್ಟು ಜನ ಬಿಯರ್ ಕುಡಿತೀರಾ? ಕೈ ಎತ್ತೀನಿ ಸರ್. ಹಾಂ, ಯಾರಿಲ್ಲ? ಖಂಡಿತವಾಗ್ಲು ಒಬ್ಬರೂ ಇಲ್ಲ. ಪರವಾಗಿಲ್ಲ. ಹಂಗಾರೆ ಮತ್ತೆ ಸುಮ್ಮನೆ ಕಾರ್ಯಕ್ರಮ ಯಾಕೆ ಮಾಡಬಹುದು? ಹಾಂ, ನಮ್ಮ ತಾಲೂಕಲ್ಲಿ ಮಾತ್ರ ಹೈಯೆಸ್ಟ್ ಸೇಲ್ಸ್ ಜಾಸ್ತಿ ಐತೆ. ಹೈಯೆಸ್ಟ್ ಮೈಸೂರು ಜಿಲ್ಲೆಯಲ್ಲಿ ಲಿಕ್ಕರ್ ಸೇಲ್ಸ್ ಇರ್ತಕ್ಕಂಥ ತಾಲೂಕು ಮುಂಚೆ ಇತ್ತು. ಅದೇ ಈಗ ನಾವು 3ನೇ ಸ್ಥಾನಕ್ಕೆ 2ನೇ ಸ್ಥಾನಕ್ಕೆ ಬಂದಿದ್ದೀವಿ. ಬಹುಶಃ ಭಾಳ ಖುಷಿ ಆಗ್ತದೆ, ಯಾಕಂದರೆ ಇಲ್ಲಿ ಯಾರು ಕೂಡ ಆ ರೀತಿ ಅಭ್ಯಾಸ ಇಲ್ಲ ಅಂತ ಅನ್ಕೋತೀನಿ. ಬೆಳಗಿನ ಜಾವ 3 ಗಂಟೆಗೆ ಎಷ್ಟು ಜನ ಹೇಳ್ತೀರಾ? ಅದು ಇಲ್ಲ. 4 ಗಂಟೆ ಆಯಿತು, ಮೈಕ್ ಕೊಡಿಯಪ್ಪ ಅವ್ರಿಗೆ. ಅವ್ರು 4 ಗಂಟೆಗೆ ಎದ್ದೇಳ್ತಾರಲ್ಲ, ಪ್ಲೀಸ್. ದನೆಯಲ್ಲಿ ಈಚೆ ಕಡೆಗೆ ನನ್ನ ಹೆಸರು ಮೊರೋಪಿ ಅಂತ. ನಾನು ಯಲಂತೂರಿಂದ ಬರೋದು. ನಾನು ಫೈನಲ್ ಇಯರ್ ಡಿಗ್ರಿ BA ತಗೊಂಡಿದ್ದೀನಿ HSK. ನಾನು ಡೈಲಿ 4 ಗಂಟೆಗೆ ಎದ್ದೇಳಿದ್ರು, ಹಸ ಎಲ್ಲ ಕಟ್ಟಾಕಿ ಮತ್ತೆ ನನ್ನ ಡೈಲಿ ಏನು ಕೆಲಸ ಇರ್ತದೆ ಮುಗಿಸಿ ಮತ್ತೆ ಹಾಲಾಕಿ ಮತ್ತೆ 6 ಗಂಟೆಗೆ ಹೊಲ್ಕೋಗ್ತೀನಿ. ಒಂದೊಂದು ಸ್ವಲ್ಪ ಕೆಲಸ ಮುಗಿಸಿ ಮತ್ತೆ ಒಂದು 8-8ವರೆಗೆಲ್ಲ ರೆಡಿಯಾಗಿ ಕಾಲೇಜಿಗೆ ಬರ್ತೀನಿ. ವ್ಯವಸಾಯ ಕೆಲಸ ಮಾಡಿ ಸಾಕು. ಕೆಲಸ ಜಾಗೃತಿ ಡ್ರಗ್ಸ್ ಸರ್, ಅದು ಜಾಗೃತಿ ಮೂಡಿಸ್ತಿದ್ದಾರೆ. ಯುವಕರು ಜಾಸ್ತಿ ಅಡಿಕ್ಟ್ ಆಗ್ತಿರೋದು ಇದ್ರ ಬಗ್ಗೆ. ಯಾರಿಲ್ಲ ಸರ್, ಇಲ್ಲಿ ಯಾರು ಇಲ್ಲ, ಹೊರಗಡೆ ಮಾಡ್ತಾರೆ. ಡ್ರಗ್ಸ್ ಏನಿಲ್ಲ ಸರ್, ಸರ್ ಅವರೆಲ್ಲ ಸ್ಕೂಲ್ ಬಿಟ್ಟಿರೋ, ಕಾಲೇಜ್ ಬಿಟ್ಟಿರೋ, ಅವ್ರ ಬಗ್ಗೆ ತಿಳ್ಕೊಂಡಿಲ್ಲದವರು. ಸರ್ ಅದೇ ಜಾಗೃತಿ ಮೂಡಿಸ್ತಿರೋದು. ಯಾರಿಗೂ ಅರಿವಿಲ್ಲ ಅವ್ರ ಬಗ್ಗೆ. ಮತ್ತು ಹೊರಗಡೆ ಯಾರು ತಿಳ್ಕೊಂಡಿಲ್ಲ, ಕಾಲೇಜು ಮತ್ತು ಸ್ಕೂಲ್ಗೆ ಹೋಗ್ತಾನೆ ಅವ್ರಿಗೆ ಅರಿವು ಮೂಡಿಸೋಂತಹ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ ಉಪಯುಕ್ತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸರ್. ಅದೇ ಹೇಳಕ್ಕೆ ಇಷ್ಟ. ಯಾವ ಕಡೆ ಕಂಡ್ರೂ ನಾವು ಇನ್ಫಾರ್ಮೇಷನ್ ಕೊಡಬೇಕು. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ತಡೆಯೋಕ್ಕಾಗಿಲ್ಲ ಅಂದರೆ ಡಯಲ್ಲು ಮತ್ತು ಆ್ಯಪ್ಗಳು ಡೌನ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ನಾವು ಕಲೆಕ್ಟ್ ಮಾಡ್ತೀವಿ. ಅದರಿಂದ ನಾವು ತಡೆಗಟ್ಬೋದು ಸ್ವಲ್ಪನಾದ್ರೂ ಅಂತ ಯುವಕರಲ್ಲಿ ಮೂಡಿಸ್ತಿರೋಂಥ ಕಾರ್ಯಕ್ರಮ ಸರ್ ಇದು. ವಿಶ್ವಭಾರತಿ ಕಾಲೇಜಲ್ಲಿ ವಿದ್ಯಾಭ್ಯಾಸನ ಮುಂದುವರಿಸ್ತಾ ಇದ್ದೀನಿ. ಅಂದಿದ್ದು ಫೈನಲ್ ಇಯರ್ ಡಿಗ್ರಿ. ಮೊದಲನೇಗೆ ಅಂತಸಂತೆ ಸಬ್ ಇನ್ಸ್ಪೆಕ್ಟರ್ ಆದಂಥ ಚಂದ್ರಶೇಖರ್ ಅವರು ಬಂದಿದ್ದರು. ಫಸ್ಟ್ ಆಫ್ ಆಲ್ ಅವರು ಮಾತಾಡಿದಾಗ ತುಂಬಾ ಖುಷಿ ಆಯಿತು. ಯಾಕಂದರೆ ಅವರು ಎಲ್ಲರಿಗೂ ಯೂಸು ಫಸ್ಟ್ ಆಫ್ ಆಲು ಅವರ ಮಾತನ್ನು ಅಳವಡಿಸ್ಕೋಬೇಕು. ಯಾಕಂದರೆ ಅವರು ತುಂಬಾ
ಅವ್ರ ಟೈಮ್ ಇತ್ತು, ಬಟ್ ಏನಂದರೆ ಯಾವುದೋ ಡೆತ್ ಆಗಿರೋ ಕಾರಣ ಎಕ್ಸ್ಟ್ರಾ ಡ್ಯೂಟಿ ಇರೋದ್ರಿಂದ ಅವ್ರು ಹೋಗಿದ್ದಾರೆ. ಇಲ್ಲಂದರೆ ತುಂಬಾ ಇನ್ನೂ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಿದ್ರು ಯೂಸ್ಗೆ. ಅವ್ರು ಹೇಳಿರೋ ಪ್ರಕಾರ ಅಂತಂದರೆ ಎಚ್ ಡಿ ಕೋಟೆ ತಾಲೂಕಲ್ಲಿ ಜಾಸ್ತಿ ಡ್ರಗ್ಸು ಮತ್ತು ಡ್ರಿಂಕ್ಸು ಅಡಿಕ್ಟ್ ಆಗಿರುವಂಥದ್ದು ಕಂಡು ಬರ್ತಿದೆ ಅಂತ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದಾರೆ. ಎಸ್ಪೆಷಲಿ ಕಾಲೇಜ್, ನಾವು ಹೊರಗಡೆ ಅಂತ ಹೇಳ್ತೀವಿ, ಯಾಕಂದರೆ ಹೊರಗಡೆ ಹುಡುಗರಾಗಿರ್ಬೋದು. ಈಗ ಮನು ಅವರು ಹೇಳಿದ್ರು, ಹೊರಗಡೆ ಕಾಲೇಜ್ ಬಿಟ್ಟಿರೋರು ಮತ್ತು ಓದಿದವರು ಎಲ್ಲ ಡ್ರಿಂಕ್ಸ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ ಅಂತ. ಅದು ತಪ್ಪು. ಯಾಕಂತಂದರೆ ಎಲ್ಲರೂ ಕೂಡ ಅದೇ ಥರ ಇರಲ್ಲ. ಬಟ್ ಕೆಲವು ಸಿಚುವೇಶನ್ ಏನಂದರೆ ಪ್ರಾಬ್ಲಮಿಂದ ಕಾಲೇಜನ್ನು ಬಿಟ್ಟಿರ್ಬೋದು, ಯಾವುದೋ ಒಂದು ದುಡ್ಡು ಎಜುಕೇಷನ್ಗೆ ಇಲ್ಲದ್ರಿಂದ ಬಿಟ್ಟಿರ್ಬೋದು. ಎಲ್ಲದೂ ಕೂಡ ಅದಕ್ಕೆ ಅಡಿಕ್ಟ್ ಆಗಲ್ಲ. ಬಟ್ಟು ಯೂಸ್ ಕೇಳಿದ್ರೆ ನಮ್ಮ ಸಂಘ ಫಸ್ಟು ನಾವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀವಿ ಮತ್ತು ನಾವು ಯಾವ ಥರ ಸಂಘ ಮಾಡ್ತೀವಿ ಅದನ್ನು ನಾವು ಮೊದಲು ನಾವು ತಿಳ್ಕೊಬೇಕು. ಯಾಕಂದರೆ ಮನೆಗಳಲ್ಲಿ ಗೊತ್ತಾಗಲ್ಲ. ಯಾಕಂದರೆ ಇದು ಒಂದು ಸಿಟಿ. ನಾವು ಎಲ್ಲೇ ಮೈಸೂರು, ಬೆಂಗಳೂರು ಬೇರೆ ಕಡೆ ಓದೋಕ್ಕೆ ಯೂನಿವರ್ಸಿಟಿಗೆ ಹೋಗೋದು. ಅಲ್ಲಿ ಓದಂತಾಗ ನಮಗೆ ಹೊಸ ಹೊಸ ರಿಚ್ ಫ್ಯಾಮಿಲಿಯಿಂದ ಬಂದಿರೋಂಥ ಫ್ರೆಂಡ್ಸ್ ಸಿಗ್ಬೋದು. ಯಾಕಂದರೆ ಯಾತಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಫ್ರೆಂಡ್ ಒಬ್ಬ ಸಂತೋಷ್ ಬಿ ಎಮ್ ಅಂತ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ NI ಕಾಲೇಜಲ್ಲಿ. ಅವನಿಗೆ ಯಾವುದೇ ಥರ ಡ್ರಿಂಕ್ಸ್, ಸ್ಮೋಕ್ಸ್, ಬೇರೆ ಥರ ಯಾವುದೇ ಮಾದಕ ವಸ್ತುಗಳಿಂದ ಅಡಿಕ್ಟ್ ಆಗಿರಲಿಲ್ಲ. ಅವನು NI ಕಾಲೇಜ್ಗೆ ಹೋದಾಗ ಯಾವುದೋ ರಿಚ್ ಫ್ಯಾಮಿಲಿಯಿಂದ ಬಂದಿರುವಂಥ ಹುಡುಗರು ಸಿಗರೇಟ್ ಅವನ್ನ ಕರೆದಿದ್ರಂತೆ. ಯಾರ್ಯಾರಿದ್ದೀರಿ ಬೆಳಿಗ್ಗೆ 7 ಗಂಟೆಗೆ ಎದ್ದು ನಿಮ್ಮ ಊರಲ್ಲಿ ನೀವೇ ಒಂದು 5 ಜನ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ಹೆಣ್ಮಕ್ಳು ಇರ್ಬೋದು, 4 ಜನ ನಿಮ್ಮ ಊರಲ್ಲಿರೋ ಫ್ರೆಂಡ್ಸ್ಗಳು ಹೋಗಿ ಒಂದು 7 ಗಂಟೆಗೆ ಸ್ವಲ್ಪ ವಾಕಿಂಗು, ಎಕ್ಸಸೈಸು ಇದನ್ನು ಮಾಡಿದ್ರೆ ಅಲ್ಲಿರ್ತಕ್ಕಂಥ ಬೇರೆಯವ್ರೂ ಕೂಡ ಯಾರು ನಿಮ್ಮ ಊರಲ್ಲಿ ಸಿಗರೇಟ್ ಸೇತಿದ್ರೆ, ಕುಡಿತಿದ್ರೆ ಅವರು ನಿಮ್ಮ ಜೊತೆಗೆ ಬಂದು ವಾಕ್ಗೆ, ಎಕ್ಸಸೈಸ್ಗೆ ಸೇರ್ಕೊಂಡ್ರೆ ಸ್ವಲ್ಪ ಆರೋಗ್ಯ ಇರ್ತದೆ. ಮನುಷ್ಯ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಇವತ್ತು ನೀವು ದುಡ್ಡು ಕೊಟ್ಬಿಟ್ಟು ಪೆನ್ ತಗೋಬೋದು, ಕಾರ್ ತಗೋಬೋದು, ಪೆನ್ಸಿಲ್ ತಗೋಬೋದು, ಬುಕ್ ತಗೋಬೋದು, ಕಾಲೇಜಿಗೆ ಸೇರ್ಬೋದು. ಅದೇ ದುಡ್ಡು ಕೊಟ್ಬಿಟ್ಟು ಆರೋಗ್ಯ ತಗೊಳ್ಳೋದು ಭಾಳ ಕಷ್ಟ. ನಾವು ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆರೋಗ್ಯ ಸಂಪಾದನೆ ಮಾಡೋದು ಅದು ನಮ್ಮ ಕೈಲಿ ಇರ್ತಕ್ಕಂಥದ್ದು. ಇದು ಯಾರ ಕೈಲೂ ಇರಲ್ಲ, ಅದು ನಿಮ್ಮ ಕೈಲೂ ಇರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಹಾರ್ಟ್ ಅಟ್ಯಾಕ್ ಒಂದು ದಿವಸಕ್ಕೆ ಎಷ್ಟಾಗ್ತಾ ಇದೆ. ಒಂದು ದಿವಸಕ್ಕೆ ಭಾರತ ದೇಶದಲ್ಲಿ ಎಷ್ಟು ಜನ ಮಕ್ಕಳು ಹುಡ್ತಾರೆ ಗೊತ್ತಾ ನಿಮಗೆ? ಒಂದು ದಿವಸಕ್ಕೆ ಎಷ್ಟು ಜನ ಸಾಯ್ತಾರೆ, ಎಷ್ಟು ಜನ ಹುಡ್ತಾರೆ ಗೊತ್ತಾ? ಪರ್ ಡೇ ನಮ್ಮ ಇಂಡಿಯಾದಲ್ಲಿ. ಈಗ ಇಡೀ ವರ್ಲ್ಡಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ಇಂಡಿಯಾದಲ್ಲಿ. 72,000 ಜನ ಮಕ್ಕಳು ಹುಡ್ತಾರೆ, 56,000 ಜನ ಇಂಡಿಯಾದಲ್ಲಿ ತೀರೋಗ್ತಾರೆ. ಅಂದರೆ ಪ್ರತಿ ಸೆಕೆಂಡ್ಗೆ 2 ಮಕ್ಕಳುಗಳು ಹುಡ್ತಕ್ಕಂಥ ಒಂದು ಭಾರತ ದೇಶ. 56,000 ಜನ. ಬೇಕಾದ್ರೆ ನೀವು ಗೂಗಲಲ್ಲಿ ಎಲ್ಲ ಮೊಬೈಲಲ್ಲಿ ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ ಎಷ್ಟು ಜನ ಹುಡ್ತಾರೆ, ಎಷ್ಟು ಜನ ಸಾಯ್ತಾರೆ ಅನ್ನೋದು ಕೂಡ ಸಿಗ್ತದೆ. ಆದರೆ ಈ ಡ್ರಗ್ ಒಂದ್ಸತಿ ತಾವು ಎಡಿಟ್ ಆದರೆ ಲೈಫ್ ಟೈಮ್ ಇದನ್ನು ಬಿಡೋದು ಭಾಳ ಕಷ್ಟ. ತಾವು ಕೂಡ ಜಾಗೃತರಾಗಿ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಯಾರು ಈ ಥರ ಸಹವಾಸ ಮಾಡ್ತಿದ್ರೆ ಅವ್ರಿಗೆ ಬುದ್ಧಿವಾದ ಹೇಳಿ ಅವರು ಈ ದೇಶದ ಒಂದು ಉತ್ತಮವಾದಂಥ ಒಂದು ನಾಯಕರಾಗಲಿ ಅನ್ನೋದು ಕೂಡ ನನ್ನೆಲ್ಲರ ಒಂದು ಆಸೆ. ಬಹುಶಃ ನಮ್ಮ ಪೊಲೀಸ್ ಇಲಾಖೆ ಈಗ ಆಲ್ರೆಡಿ ನಾನು 5-6 ಮೀಟಿಂಗ್ ಮಾಡಿದ್ದೀನಿ. 5-6 ಮೀಟಿಂಗ್ ಮಾಡಿ, ಒಂದು ನಮ್ಮ ತಾಲೂಕಲ್ಲಿ ಲ್ಯಾಟ್ರಿ ಜೊತೆಗೆ ಏನು ವೀಡ್ಸ್ ಪ್ರಾಬ್ಲಮ್ ಇತ್ತು, ಪೆಟ್ಲರ್ಸ್ದು, ಅವೆರಡೂ ಕೂಡ ಆಲ್ರೆಡಿ ಒಂದು 18 ಜನನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ ಒಂದು 3 ದಿನ ಜೇಲ್ಸಿಗೆ ಬಿಡ್ತಕ್ಕಂಥ ಕೆಲಸ ಮಾಡಿದರೆ ಈಗ ಇತ್ತೀಚಿನ ದಿನಗಳಲ್ಲಿ 90% ಅಷ್ಟು ನಮ್ಮ ತಾಲೂಕಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೂ ಕೂಡ ಅವ್ರಿಗೆ ಧನ್ಯವಾದಗಳನ್ನು ಕೂಡ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಅದರಿಂದ ನೀವೆಲ್ಲರೂ ಸ್ಟೂಡೆಂಟ್ಸ್, ನಾನು ಹೇಳೋದಿಷ್ಟೇ, ನೀವು ಸಹವಾಸ ಮಾಡಿದಂಥ ಸಂದರ್ಭದಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಸ್ನೇಹಿತರನ್ನ ತಾವು ಪಡ್ಕೊಳ್ಳಿ. ನಮ್ಮನ್ನ ಕರೀತಾರೆ, ಅದು ಮೆನು ಕೂಡ ಇಂಪಾರ್ಟೆಂಟ್. ನಮಗಿಲ್ಲೆಲ್ಲ ಒಂದೇ ಅರ್ಥ ಆಗಿರ್ತಕ್ಕಂಥದ್ದು, ನಾವು ಯಾರನ್ನ ಸ್ನೇಹ ಮಾಡಬೇಕಾದ ಸಂದರ್ಭದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಅವನ ಜೊತೆ ಸ್ನೇಹ ಮಾಡಿದ್ರೆ ನಾವು ಯಾವುದೇ ರೀತಿ ಏನೊಂದು ಸಿಗರೇಟ್ ಇರ್ಬೋದು, ಡ್ರಿಂಕ್ಸ್ ಇರ್ಬೋದು, ಇಂಥ ಚಟುವಟಿಕೆಗಳಿಗೆ ನಾವು ದೂರ ಇರಲೇಬೇಕಾಗ್ತದೆ. ಯಾಕಂದರೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಭಾಳಷ್ಟು ವಿಚಾರಗಳು ಈಗ ಡ್ರಗ್ಗೆ ಎಡಿಟ್ ಆಗಿರ್ತಕ್ಕಂಥದ್ದು ದೊಡ್ಡ ದೊಡ್ಡ ಶ್ರೀಮಂತರು ಮಕ್ಕಳುಗಳೇ ಹೊರತು ಯಾರ ಬಡವರ ಮಕ್ಕಳುಗಳು ಅಲ್ಲ. ಯಾಕಂದರೆ ನಾವು ಬೆಂಗಳೂರಲ್ಲಿ ನೋಡಿರ್ಬೋದು, ಈ ಕಡೆ ಯಾವುದ್ಯಾವುದು ಸ್ಮಾರ್ಟ್ ಸಿಟಿ ಐತೆ, ಮುಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇಂಥ ಮಹಾನಗರ ಎಲ್ಲೆಲ್ಲಿದೆ, ಅವರು ಅತಿ ಹೆಚ್ಚಾಗಿ ಡ್ರಗ್ಸ್ಗೆ ತುತ್ತಾಗ್ತಾರೆ. ಒಂದು ಏನು ರಿಹ್ಯಾಬಿಲಿಟೇಟ್, ಈಗ ಆಲ್ರೆಡಿ ನಾವು ಮೈಸೂರಲ್ಲಿ ಬಹುಶಃ ಒಂದು 40-45 ಇರ್ಬೋದು ನಮ್ಮ TH ಒಂದು 40-45 ಮೇಲೆ ರಿಹ್ಯಾಬಿಟೇಟ್. ಅಲ್ಲಿ ರಿಹ್ಯಾಬಿಟೇಟಲ್ಲಿ ಇರೋರೆಲ್ಲ ನೋಡಿ ತಾವು
ಎಲ್ಲ ಬಿಸ್ನೆಸ್ ಮ್ಯಾನ್ ಮಕ್ಕಳುಗಳು, ಇಲ್ಲ ಯಾರೋ ಆಫೀಸರ್ಸ್ ಮಕ್ಕಳುಗಳು, ಅಂದರೆ ಗಂಡ ಹೆಂಡತಿ ಇಬ್ಬರು ಆಫೀಸರ್ಸ್ ಇರ್ತಾರೆ, ಅಂಥವ್ರ ಮಕ್ಕಳುಗಳು ಕೂಡ ಆ ರಿಹ್ಯಾಬಿಟೇಟಲ್ಲಿ 15 ದಿವಸ 20 ದಿವಸ ಇರಿಸ್ತಕ್ಕಂಥದ್ದು. ದೊಡ್ಡ ಶ್ರೀಮಂತರ ಮಕ್ಕಳುಗಳು ಅಲ್ಲಿ, ಯಾಕಂದರೆ ಏನೋ ಒಂದು ಡ್ರಗ್ಸ್ನ ತಗೋತಾರೆ, ಅದನ್ನು ಬಿಡೋಕ್ಕಾಗಲ್ಲ. ಅದು ಒಂದು ಸರ್ತಿ ಎಡಿಟ್ ಆದರೆ ಡ್ರಗ್ಗೆ ನೀವು ಲೈಫ್ ಟೈಮ್ ಅದು ಬಿಡ್ಬೇಕಾದ್ರೆ ಭಾಳ ಕಷ್ಟ ಆಗ್ತದೆ. ಈಗ ಎಕ್ಸಾಂಪಲ್ ಇಲ್ಲಿ ಕೂತಿರೋರು ಎಲ್ಲ ಮಾಡ್ತಿದ್ರು. ನಾವು ಮಾಡೋ ಫ್ರೆಂಡ್ಶಿಪ್ಪಿಂದ ನಮಗೆ ಡ್ರಿಂಕ್ಸು ಸ್ಮೋಕು ಎಲ್ಲ ಬರೋದು. ನಾವು ಯಾವ ಥರ ಫ್ರೆಂಡ್ಶಿಪ್ ಮಾಡ್ತೀವಿ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಆ ಥರ ಎಲ್ಲ ಮಾಡಬಾರ್ದು. ಹುಡುಗಿರ ಥರ ಇರಬೇಕು. ಹುಡುಗರನ್ನ ರೇಗಿಸೋದು ಆ ಥರ ಎಲ್ಲ ಹುಡುಗಿರು ಕೂಡ ಮಾಡ್ತಾರೆ. ಹುಡುಗರು ಅಂತಲೇ ಹೇಳೋಕ್ಕಾಗಲ್ಲ. ಬೆಳಗ್ಗೆ ಕಂಟಿನ್ಯೂ ಮಾಡಿ. ಈ ಡ್ರಗ್ಸ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಮಾತನಾಡಿ, ಮಾದಕ ವಸ್ತುಗಳ ಸೇವನೆ ವ್ಯಕ್ತಿಯ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಹಂತ ಹಂತವಾಗಿ ಹಾಳು ಮಾಡುತ್ತದೆ. ವ್ಯಸನಕ್ಕೆ ಒಳಗಾದ ವ್ಯಕ್ತಿಯ ಕುಟುಂಬ, ಆರ್ಥಿಕ ಸ್ಥಿತಿ ಹಾಗೂ ಸಾಮಾಜಿಕ ಜೀವನದ ಮೇಲೂ ಗಂಭೀರ ಪರಿಣಾಮ ಬೀರುತ್ತದೆ ಎಂದರು. ಮಾಡುವಂಥದ್ದು, ಹೆಚ್ಚು ಓದುವಂಥದ್ದು, 8 ಅವರ್ಸ್ ಸ್ಲೀಪ್ ನಿದ್ದೆ ಮಾಡುವಂಥದ್ದು, ಈ ಮೊಬೈಲಿಂದ ದೂರ ಇರುವಂಥದ್ದು, ಈ ಬೆಳವಣಿಗೆಗಳನ್ನು ನಾವು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಹಾಗೆ ಈ ಒಂದು ನಾನು ಆಲ್ರೆಡಿ ಹೇಳಿದಾಗೆ ಮಾದಕ ವಸ್ತು ವಿರುದ್ಧ ನಾವು ಜಾಗೃತಿಯನ್ನು ಯುವ ಪೀಳಿಗೆಗೆ ನಾವು ತಿಳಿಸಬೇಕಾಗ್ತದೆ. ಈ ಮಾದಕ ವಸ್ತು ಇದನ್ನ ಇನ್ಫ್ಲೂಯೆನ್ಸ್ ಹೆಂಗಾಗ್ತದೆ ಅಂದರೆ ಸ್ನೇಹಿತರಿಂದ ಆಗ್ತದೆ. ಒಬ್ಬ ಸ್ನೇಹಿತ ಅಡಿಕ್ಟ್ ಆದರೆ ಇನ್ನೊಬ್ಬ ಸ್ನೇಹಿತರಿಗೆ ಅಡಿಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಸ್ನೇಹಿತರು ಮಾಡ್ಕೊಳ್ಳೋದು ಸಹ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಹಾಗಾಗಿ ಈ ಒಂದು ವಿಶ್ವ ಮಾದಕ ವಸ್ತು ವಿರೋಧ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಇವತ್ತು ತಾಲೂಕಿನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ವಿ. ನಿಮ್ಮೆಲ್ಲರಿಗೂ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಅನಿಸಿ ನಾನು ಮಾತು ಮುಗಿಸಿ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಆಡಳಿತಾಧಿಕಾರಿ ಜಯದೇವರಾಜ್ ಅರಸ್, ವಿಶ್ವನಾಥ್, ಶೇಷಾಚಲ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಿಕ್ಕನಾಯ್ಕ, ಸುನಿಲ್ ಹೊನಗೌಡ, ಸುರೇಶ್ ನಾಯಕ, ಇಲಾಖೆಯ ಸಿಬ್ಬಂದಿಗಳಾದ ಸೈಯದ್ ಕಬೀರುದ್ದೀನ್, ಉಮೇಶ್, ಮಹೇಶ್ ಉಪಸ್ಥಿತರಿದ್ದರು.